ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 29ನೆಯ ವಾಕ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಈ ವಾಕ್ಯದಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸಿ ಮುನ್ನಡೆಸುತ್ತಾರೆ ಎಂಬುದನ್ನು ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂತಹ ಸಮಯದಲ್ಲಿ ಈ ಲೋಕದಲ್ಲಿ ಸಾಧಾರಣವಾಗಿ ನಾವು ನೋಡುವಾಗ ಒಬ್ಬರು ಸೋತು ಹೋಗಿದ್ದಾರೆ, ಬಳಲಿ ಹೋಗಿದ್ದಾರೆ, ಏನು ಕೂಡ ಮಾಡದಂತೆ ನಿತ್ರಾಣರಾಗಿದ್ದಾರೆ ಅಂದರೆ ಜನರು ಅವರನ್ನು ತಿರಸ್ಕರಿಸಿ ಬಿಡುತ್ತಾರೆ. ಅವರಿಂದ ಏನು ಆಗುವುದಿಲ್ಲ ಅಂದುಕೊಂಡು ಅವರ ಜೀವಿತವನ್ನು ಮೂಲೆಗುಂಪು ಮಾಡಿಬಿಡುತ್ತಾರೆ. ಅದರಿಂದ ಅವರ ಹೃದಯವು ಬಹಳವಾಗಿ ಬಾಧಿಸಲ್ಪಡುತ್ತದೆ. ಕಾರಣ, ನಾನು ಸೋತವನಾಗಿದ್ದೇನೆ, ಬಲಹೀನನಾಗಿದ್ದೇನೆ, ನನ್ನಿಂದ ಏನು ಸಾಧ್ಯವಾಗುತ್ತಾ ಇಲ್ಲ. ಹೌದು, ಆದರೆ ಜನರ ತಿರಸ್ಕಾರಗಳು, ಅವಹೇಳನಗಳು, ನಿಂದೆಗಳು ನನ್ನನ್ನು ಇನ್ನೂ ಹೆಚ್ಚು ಬಾಧಿಸುತ್ತಾ ಇದೆ, ಇನ್ನೂ ಹೆಚ್ಚು ಕುಂದಿಸುತ್ತಾ ಇದೆ ಎಂಬುದಾಗಿ ಯೋಚಿಸಿ ಬಳಲಿ ಹೋಗುವಂಥವರು ಅನೇಕರು. ಆದರೆ ನಿಮ್ಮ ಅವಸ್ಥೆಯನ್ನು ಬದಲಾಯಿಸುವುದಕ್ಕೆ ದೇವರಿಂದ ಸಾಧ್ಯ. ಆತನು ವಾಗ್ದಾನ ಮಾಡಿದ್ದಾನೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ. ನೀವು ಸೋತು ಹೋಗಿರುವುದಾದರೆ ಕೆಲವೊಂದು ವಿಷಯಗಳನ್ನು ಪ್ರಯತ್ನಿಸಿ ಪೂರ್ಣ ಬಲದಿಂದ ಕಾರ್ಯಗಳನ್ನು ಮಾಡಿದಾಗ್ಯೂ ಕೂಡ ಸಫಲತೆಯನ್ನು ಕಾಣದೆ ಒಂದು ರೀತಿ ನಷ್ಟಗಳಲ್ಲಿ, ವೇದನೆಗಳಲ್ಲಿ, ಬಲಹೀನತೆಯ ಸೋತಂತ ಅವಸ್ಥೆಯಲ್ಲಿ ನೀವು ಇರುವುದಾದರೆ ನಿಮ್ಮನ್ನು ಬಲಪಡಿಸುವುದಕ್ಕೆ, ನಿಮಗೆ ತ್ರಾಣವನ್ನು ಅನುಗ್ರಹಿಸಿ ಜಯವನ್ನು ಉಂಟು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಗೆ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುವಂಥ ದೇವರು ಅಂದರೆ ಯಾವುದೇ ಬಲವಿಲ್ಲ, ನಿರ್ಬಲ ಅವಸ್ಥೆ, ಯಾವ ವಿಷಯದಲ್ಲಿ ಕೂಡ ಸಾಮರ್ಥ್ಯ ಇಲ್ಲ, ಆಸಕ್ತಿ ಇಲ್ಲ, ಜೀವಿತವೇ ಪೂರ್ತಿಯಾಗಿ ಶೂನ್ಯತೆಯ ಒಂದು ಅವಸ್ಥೆಯಲ್ಲಿರುವಾಗಲೂ ಕೂಡ ಬಹು ಬಲವನ್ನು ಅನುಗ್ರಹಿಸಿ ಜೀವಿತವನ್ನು ಉದ್ಧರಿಸುವುದಕ್ಕೆ ದೇವರು ಶಕ್ತರು, ಮನಸ್ಸುಳ್ಳವರು ಆಗಿದ್ದಾರೆ. ಆದ್ದರಿಂದ ದೇವರ ಮೇಲೆ ನಿಮ್ಮ ಪೂರ ಭರವಸೆಯನ್ನು ಇಡಿ. ನಿಮ್ಮಿಂದ ಅಸಾಧ್ಯ ಎಂಬುದಾಗಿ ಅಂದುಕೊಂಡು ಬಳಲಿ ಹೋಗಬೇಡಿ, ಇಲ್ಲ ಬಿಟ್ಟು ಬಿಡಬೇಡಿ. ನಿಮ್ಮ ಜೀವಿತದಲ್ಲಿ ಹೊಸ ಆರಂಭವನ್ನು ಕೊಡುವುದಕ್ಕೆ, ಅದನ್ನು ನಿಮ್ಮ ಬಲಕ್ಕೆ ಮೀರಿದಂಥ, ಸಾಮರ್ಥ್ಯಕ್ಕೆ ಮೀರಿದಂಥ ಕಾರ್ಯಗಳಿಗಾಗಿ ಉಪಯೋಗಿಸುವುದಕ್ಕೆ, ನಿಮ್ಮ ಜೀವಿತವನ್ನು ಉನ್ನತ ಹಂತಗಳಲ್ಲಿಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆತನ ಮಹತ್ತಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ನಿಶ್ಚಯವಾಗಿ ಅನುಭವಿಸುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಆ ಒಂದು ತ್ರಾಣವನ್ನು, ಬಹು ಬಲವನ್ನು ಹೊಂದುವುದಕ್ಕಾಗಿ ದೇವರ ಮುಂದೆ ಕಾದಿರಿ, ಪ್ರಾರ್ಥಿಸಿರಿ. ಕರ್ತನಿಗಾಗಿ ನಿರೀಕ್ಷಿಸುವಂಥವರೇ ಹೊಸ ಬಲವನ್ನು ಹೊಂದಿ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಮೇಲೆ ಏರುವುದಕ್ಕೆ ಸಾಧ್ಯ. ಓಡಿ ದಣಿಯದೆ, ನಡೆದು ಬಳಲದೆ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ, ಸಫಲಪಡಿಸುವುದಕ್ಕೂ, ಆಶೀರ್ವಾದಗಳನ್ನು ಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೂ ಸಾಧ್ಯ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಜೀವಿತದಲ್ಲಿ ಸೋತಂಥ ಅವಸ್ಥೆಯಲ್ಲಿ, ನಿರ್ಬಲ ಅವಸ್ಥೆಯಲ್ಲಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ವೇದನೆಯಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ಅಪ್ಪ ನೀನು ಸಂಧಿಸು ಕರ್ತನೆ. ನಿನ್ನ ವಾಕ್ಯಗಳ ಮೂಲಕವಾಗಿ ನೀನು ಬಲಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸಿ ವಿಶೇಷ ಮಾನ ಗೌರವಗಳಿಂದ ಅಲಂಕರಿಸುವಂಥ ದೇವರೇ, ನಿನ್ನ ಅದ್ಭುತವಾದ ಶಕ್ತಿ ಸಮಯದಲ್ಲಿ ಇಳಿದು ಬರಲಿ. ನಿನ್ನ ಮಕ್ಕಳನ್ನು ಮುಟ್ಟು ಅವರನ್ನ ಸಂಧಿಸಪ್ಪ, ಬಿಡುಗಡೆಯನ್ನುಂಟು ಮಾಡು, ಜಯವನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮೇಲುಗಳು ಸಂಭವಿಸಲಿ. ನಿನಗಾಗಿ ಕಾದು ನಿರೀಕ್ಷಿಸಿ ಪ್ರಾರ್ಥಿಸುವಂಥ ಒಬ್ಬೊಬ್ಬರ ಜೀವಿತಗಳನ್ನು ಕೂಡ ನೀನು ಕರ್ತನೆ ಬಲಪಡಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಉನ್ನತ ಸ್ಥಾನಗಳಲ್ಲಿ ಏರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಘನಪಡಿಸಪ್ಪ, ಆಶೀರ್ವದಿಸು. ನಿನ್ನ ನಾಮ ಮಹಿಮೆಗೊಳ್ಳಲಿ. ಪ್ರತಿಯೊಂದು ಕೊರತೆಗಳು ನೀಗಿ ಅಪ್ಪ ಸಮೃದ್ಧಿಯ, ಸಂತೋಷದ ಜೀವಿತವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.